ಚಿಂತಾಮಣಿ ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ 15 ಒಕ್ಕೂಟಗಳು ಕಾರ್ಯಾರಂಭ ಮಾಡುತ್ತಿವೆ. ಲಕ್ಷಾಂತರ ಜನ ರೈತರು ಉದ್ದಿಮೆಯಲ್ಲಿ ತೊಡಗಿಸಿಕೊಂಡು ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಎಂದು ಚಿಮುಲ್ ನಿರ್ದೇಶಕ ಅಶ್ವತ್ಥನಾರಾಯಣ ಬಾಬು ತಿಳಿಸಿದರು. ವಿಶ್ವ ಹಾಲು ದಿನಾಚರಣೆಯ ಅಂಗವಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಡ ರೋಗಿಗಳಿಗೆ ಹಾಲು ವಿತರಿಸಿ ಮಾತನಾಡಿದರು. ವಿಶೇಷವಾಗಿ ಮಹಿಳೆಯರು ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡು ಮಹಿಳೆಯರ ಸಬಲೀಕರಣವಾಗುತ್ತಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ರೈತರು ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸರ್ಕಾರ ಲೀಟರ್ಗೆ 5 ಬೆಂಬಲ ಬೆಲೆ ನೀಡುತ್ತಿದೆ. ಪ್ರತಿ 15 ದಿನಗಳಿಗೊಮ್ಮೆ ನಿರಂತರವಾಗಿ ಹಣ ಪಾವತಿಯ ಗ್ಯಾರಂಟಿ ಇರುವುದರಿಂದ ಹೆಚ್ಚಿನ ರೈತರು ಬೇರೆ ಕ್ಷೇತ್ರಗಳನ್ನು ತ್ಯಜಿಸಿ ಹಾಲು ಉತ್ಪಾದನೆಯತ್ತ ಮುಖ ಮಾಡುತ್ತಿದ್ದಾರೆ ಎಂದರು. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ದೊಡ್ಡ ಒಕ್ಕೂಟಗಳಾಗಿವೆ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ಜಿಲ್ಲೆಯಲ್ಲಿ 5 ಲಕ್ಷ ಲೀಟರ್, ತಾಲ್ಲೂಕಿನಲ್ಲಿ 1.5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದೆ. ಮಹಿಳೆಯರ ಪರಿಶ್ರಮ, ಡೇರಿಗಳ ಆಡಳಿತ ಮಂಡಳಿಗಳು, ಸಿಬ್ಬಂದಿಗಳು, ಒಕ್ಕೂಟದ ಅಧಿಕಾರಿಗಳು ಕಾರಣರಾಗಿದ್ದಾರೆ ಎಂದರು. ಕರ್ನಾಟಕ ಹಾಲು ಮಹಾಮಂಡಳಿ ಒಕ್ಕೂಟಗಳಿಗೆ ವಿವಿಧ ಪದಾರ್ಥಗಳನ್ನು ಉತ್ಪನ್ನ ಮಾಡಲು ಅವಕಾಶ ನೀಡಿದೆ. ಕಳೆದ 1.5 ವರ್ಷದಿಂದ ಆಡಳಿತ ಮಂಡಳಿ ಇಲ್ಲದೆ ಆಡಳಿತಾಧಿಕಾರಿ ಅಧಿಕಾರದಲ್ಲಿದ್ದಾರೆ. ಕೆಎಂಎಫ್ ಒಕ್ಕೂಟಗಳ ಜತೆ ಸಮಾಲೋಚಿಸದೆ ಕೆಎಂಎಫ್ ಯಾವುದೇ ರೀತಿ, ನೀತಿ ಇಲ್ಲದೆ, ಮಾನದಂಡ, ನಿರ್ಬಂಧ ಇಲ್ಲದೆ ಉತ್ಪನ್ನಗಳನ್ನು ತಯಾರಿಸಲು ಅನುಮತಿ ನೀಡುತ್ತಿರುವುದು ಖಂಡನೀಯ. ಚಿಂತಾಮಣಿಯಲ್ಲಿ ಐಸ್ ಕ್ರೀಂ ಫ್ಯಾಕ್ಟರಿ ಪ್ರಗತಿಯಲ್ಲಿದ್ದರೂ ಕೋಲಾರಕ್ಕೂ ಐಸ್ ಕ್ರೀಂ ಘಟಕಕ್ಕೆ ಅನುಮತಿ ನೀಡಿದ್ದಾರೆ. ಇದರಿಂದ 2 ಒಕ್ಕೂಟಗಳ ರೈತರಿಗೂ ತೊಂದರೆ ಆಗುತ್ತದೆ ಎಂದರು. ಪ್ರತಿನಿತ್ಯ 5 ಟನ್ ಪನ್ನೀರು ತಯಾರಿಸುತ್ತಿದ್ದೇವೆ. ಈಗ ಮತ್ತೆ ಕೋಲಾರಕ್ಕೂ ಅನುಮತಿ ನೀಡಲಾಗುತ್ತಿದೆ. ಎಲ್ಲಾ ಒಕ್ಕೂಟಗಳ ಜತೆ ಚರ್ಚೆ ನಡೆಸದೆ ಸ್ವೇಚ್ಛೆಯಾಗಿ ಅನುಮತಿ ನೀಡುತ್ತಿರುವುದು ಸರಿಯಲ್ಲ. ಸಾಧಕ ಬಾಧಕಗಳನ್ನು ಚಿಂತನೆ ಮಾಡದೆ ಮನಬಂದಂತೆ ಅನುಮತಿ ನೀಡುತ್ತಿದ್ದರೆ ಎಲ್ಲರಿಗೂ ನಷ್ಟವಾಗುತ್ತದೆ. ಬೇಡಿಕೆ ಎಷ್ಟಿದೆ, ಎಷ್ಟು ವ್ಯಾಪಾರವಾಗುತ್ತಿದೆ ಎಂಬುದನ್ನು ಪರಿಗಣಿಸದೆ ಅನುಮತಿ ನೀಡುತ್ತಿದ್ದರೆ ಮುಂದೆ ಘಟಕಗಳನ್ನು ಮುಚ್ಚಬೇಕಾಗುತ್ತದೆ. ಅಂತಿಮವಾಗಿ ಹಾಲು ಉತ್ಪಾದಿಸುವ ರೈತರಿಗೆ ತೊಂದರೆ ಆಗುತ್ತದೆ ಎಂದು ತಿಳಿಸಿದರು. ಕೆಂಚಾರ್ಲಹಳ್ಳಿ ಕ್ಷೇತ್ರದ ನಿರ್ದೇಶಕರಾದ ಕೃಷ್ಣಾರೆಡ್ಡಿ, ಕೆಎನ್ ಆವಲಪ್ಪ ಮಾತನಾಡಿದರು. ಈ ವೇಳೆ ನಿರ್ದೇಶಕರಾದ ಸುಮಾ ರವಿಚಂದ್ರನ್, ಚಿಂತಾಮಣಿ ಉಪವಿಭಾಗದ ವ್ಯವಸ್ಥಾಪಕ ಡಾ ಮಹೇಶ್, ಪಶುಪ್ರಯೋಗಾಲಯದ ಡಾ ಕಾವ್ಯ, ವಿಸ್ತರಣಾಧಿಕಾರಿಗಳು, ಡೇರಿಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ಸಂತೋಷ್ ಭಾಗವಹಿಸಿದ್ದರು. ಇವತ್ತು ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಪ್ರಪ್ರಥಮವಾಗಿ ಜಿಲ್ಲೆ ವಿಭಜನೆ ಆದಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇದು ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ವತಿಯಿಂದ ಇವತ್ತು ವಿಶ್ವ ಹಾಲು ದಿನಾಚರಣೆಯನ್ನು ಸಂಭ್ರಮದಿಂದ ಎಲ್ಲ ಆಚರಣೆ ಮಾಡ್ತಿದ್ದೀವಿ. ಇದರ ಅಂಗವಾಗಿ ಇವತ್ತು ನಮ್ಮ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಇವತ್ತೇನು ದಿವಂಗತ ಕುರಿಯನ್ನವರು ಮತ್ತು ದಿವಂಗತ ಎಂ ಬಿ ಕೃಷ್ಣಪ್ಪನವರು, ದಿವಂಗತ ಕೆ ವಿ ಪಿಳ್ಳಪ್ಪನವರು, ಹಲವಾರು ಮಹಾನುಭಾವರು ಇವತ್ತು ಈ ಒಂದು ಸಮಸ್ಯೆಯನ್ನು ಭಾಳ ಬೃಹದಾಕಾರವಾಗಿ ಕಟ್ಟಿದ್ದಾರೆ. ಇವತ್ತು ವಿಶ್ವದಲ್ಲೇ ನಮ್ಮದು ಭಾರತ 2ನೇ ಸ್ಥಾನದಲ್ಲಿದೆ ಹಾಲಿನ ಉತ್ಪಾದನೆಯಲ್ಲಿ. ಇವತ್ತು ನಮಗೆಲ್ಲರೂ ಹೆಮ್ಮೆ. ಎಷ್ಟೋ ಜನ ಇವತ್ತು ರೈತರು ಇವತ್ತು ಈ ಉದ್ಯಮೆಯಲ್ಲಿ ತೊಡಗಿಸ್ಕೊಂಡು ಹಲವಾರು ಕುಟುಂಬಗಳನ್ನು ನಿರ್ವಹಣೆ ಮಾಡಿಕೊಂಡು ಅವರ ಕುಟುಂಬದ ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ನಮ್ಮ ರೈತರು ಅದರಿಂದ ಬರ್ತಕ್ಕಂಥ ವಾತಾವರಣವನ್ನು ಕುರಿಯನ್ನವರು ಹಾಕ್ಕೊಟ್ಟಿರ್ತಕ್ಕಂಥ ಅಡಿಪಾಯವನ್ನು ಇವತ್ತು ರಾಜ್ಯದಲ್ಲಿ ಸುಮಾರು 15 ಒಕ್ಕೂಟಗಳು ಇವತ್ತು ಕಾರ್ಯಾರಂಭ ಮಾಡಿಕೊಂಡು ಸುಮಾರು 30-35 ವರ್ಷಗಳಿಂದ ಇವತ್ತು ರೈತರಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇವತ್ತು ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯ ಸಬಲೀಕರಣ ಅಂದರೆ ಮಹಿಳೆಯರೇ ವಿಶೇಷವಾಗಿ ಈ ಉದ್ಯಮೆಯಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಅದು ಹೆಚ್ಚಿಗೆ ಹಾಲಿನ ಒಂದು ಉತ್ಪಾದನೆಯಲ್ಲಿ ಅವರ ಕೊಡುಗೆ ಅಪಾರ. ಅದೇ ರೀತಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಹಾಲಿನ ಉತ್ಪಾದನೆ ಮೇಲೆ ಭಾಳ ರೈತರು ತಮ್ಮದೇ ಆದಂಥ ಆಶಾಭಾವವನ್ನು ಇಟ್ಕೊಂಡು ಬೇರೆ ಬೇರೆ ಇವತ್ತು ಕೃಷಿ ಚಟುವಟಿಕೆಗಳಲ್ಲಿ ಕಡಿಮೆ ಆದಾಯ ಇರೋದ್ರಿಂದ ನಿರಂತರವಾಗಿ ನಮಗೆ ಇದೊಂದು ಬೆಲೆ ಸಿಗ್ತಾ ಇದೆ 15 ದಿವಸಕ್ಕೊಂದ್ಸತಿ. ಮತ್ತು ಸರ್ಕಾರ ಕೊಡ್ತಕ್ಕಂಥ ಹಿಂದೆ ಹಲವಾರು ಏನು ಮುಖ್ಯಮಂತ್ರಿಗಳು, ಸರ್ಕಾರಗಳು ಸುಮಾರು 2 ರೂಪಾಯಿಂದ ಪ್ರೋತ್ಸಾಹಧನ ಸ್ಟಾರ್ಟ್ ಆಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು 5 ರೂಪಾಯಿ ಇವತ್ತು ಅದನ್ನು ಘೋಷಣೆ ಮಾಡಿದ್ದಾದಮೇಲೆ ಇನ್ನೂ ಹೆಚ್ಚಿನ ರೀತಿ ಹಾಲು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದೇ ರೀತಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಶೇಷವಾಗಿ ನಮ್ಮ ಬಯಲುಸೀಮೆ ಪ್ರಾಂತ್ಯದಲ್ಲಿ ಇವತ್ತು ಬೆಂಗಳೂರು ಇರ್ಬೋದು, ಕೋಲಾರ ಇರ್ಬೋದು ದೊಡ್ಡ ಒಕ್ಕೂಟಗಳಾಗಿತ್ತು. ಈಗ ಹಾಸನದಿಂದ ಎಲ್ಲ ಕೂಡ ಇದು ದೊಡ್ಡ ಒಕ್ಕೂಟಗಳು. ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು 11 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾಯಿದೆ ಹಿಂದೆ ವಿಭಜನೆ ಆಗೋಕ್ಕಿಂತ ಮುಂಚೆ. ಈಗ ನಾವು ವಿಭಜನೆ ಆದಮೇಲೆ ನಮ್ಮದು ಸುಮಾರು ಈಗ 5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ತಾಲೂಕು ಸುಮಾರು 1.5 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ತಾಲೂಕಾಗಿ ಇವತ್ತು ಆಗಿದೆ. ಅದೆಲ್ಲ ಇವತ್ತು ನಮ್ಮ ರೈತರ ಪರಿಶ್ರಮ, ವಿಶೇಷವಾಗಿ ನಮ್ಮ ಮಹಿಳೆಯರ ಪರಿಶ್ರಮ, ಅದೇ ರೀತಿ ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗ,
ಅದೇ ರೀತಿ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಈಗ ಚಿಂತಾಮಣಿ ಕೂಡ ಇವತ್ತು 3 ನಿರ್ದೇಶಕರು ಮತ್ತು ಸುಮಾ ಅವರು ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ನಾವು ಈ ಒಂದು ಸಂಭ್ರಮವನ್ನು ಮಾಡಬೇಕು. ಇವತ್ತು ಈ ಒಂದು ವಿಶ್ವ ಹಾಲು ದಿನಾಚರಣೆಯನ್ನು ಎಲ್ಲರೂ ಕೂಡ ಬಡ ರೋಗಿಗಳಿಗೆ ಹಾಲನ್ನು ಕೊಡೋದು ಮುಖಾಂತರ ಸ್ಮರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಡ್ತಿದ್ದೀವಿ. ಇವತ್ತು ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಇವತ್ತು ನಿರಂತರವಾಗಿ ನಮ್ಮ ಇಲ್ಲೇ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟಗಳಲ್ಲೂ ಕೂಡ ವಿವಿಧ ಹಂತದಲ್ಲಿ ಹಲವಾರು ಇವತ್ತು ನಮ್ಮ ಏನು ಪದಾರ್ಥಗಳನ್ನು ಇವತ್ತು ನಮಗೆ ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಒಂದು ದುರ್ದೈವ ಏನಂದರೆ ಈಗ ಸುಮಾರು 1.5 ವರ್ಷದಿಂದ ಆಡಳಿತಾಧಿಕಾರಿ ಇರೋದ್ರಿಂದ ಕರ್ನಾಟಕ ಹಾಲು ಮಹಾಮಂಡಳಿಗೆ ಯಾವುದೇ ನೀತಿ ಇಲ್ದಿರ ಇವತ್ತು ಒಕ್ಕೂಟಗಳ ಮೇಲೆ ಹಲವಾರು ರೀತಿಯಲ್ಲಿ ಯಾವುದೇ ನಿರ್ಬಂಧ ಇಲ್ದಿರ ಇವತ್ತು ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಲಿಕ್ಕೆ ಅವರದೇ ಆದಂಥ ಒಂದು ಇದರಲ್ಲಿ ಪರ್ಮಿಷನ್ ಕೊಡ್ತಿದ್ರು. ಇದನ್ನು ನಾವಂತೂ ಖಂಡಿಸ್ತೀವಿ. ಇದಕ್ಕೆ ಮುಖ್ಯ ಕಾರಣ ಇಷ್ಟೇ, ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಒಂದು ಇದ್ದಾಗ ಇಲ್ಲೇ ಅದೇ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಮ್ಮ ಆತ್ಮೀಯರು ಹಿರಿಯರು ನಮ್ಮ ಮಾಜಿ ಅಧ್ಯಕ್ಷರಾದ ನಂಜೇಗೌಡರು ನಮಗೆ ಐಸ್ ಕ್ರೀಮ್ ಪ್ಲಾಂಟ್ ಕೊಟ್ಟಿದ್ರು. ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಸುಮಾರು 90% ಕಾರ್ಯ ಪೂರ್ಣ ಆಗಿದೆ. ಸುಮಾರು 10% ಇದೆ, ಅದು ಕೂಡ ಇನ್ನೊಂದು 5-6 ತಿಂಗಳಲ್ಲಿ ಪೂರ್ಣ ಆಗ್ತದೆ. ಅದಕ್ಕೆ ಆದರೂ ಕೂಡ ಮೊನ್ನೆ ಕರ್ನಾಟಕ ಹಾಲು ಮಹಾಮಂಡಳಿಯವರಿಗೆ ಅವರ ಒಕ್ಕೂಟದಿಂದ ಯೋಜನೆ ಆದಮೇಲೆ ನಮ್ಮ ಒಕ್ಕೂಟದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಒಂದು ಪನ್ನೀರ್ ನಾವೇ ಮಾಡ್ತಾ ಇದ್ವಿ. ಮುಂದೆ ಸುಮಾರು 5 ವರ್ಷದಿಂದ ನಾವೇ ಅದನ್ನು ಇವತ್ತು ಉತ್ಪಾದನೆ ಮಾಡ್ತಿದ್ವಿ. ಆದರೆ ಇವತ್ತು ಕರ್ನಾಟಕ ಹಾಲು ಮಹಾಮಂಡಳಿಯವರು ಯಾವುದೇ ಒಂದು ನಮ್ಮನ್ನು ಚರ್ಚಿಸಿದ್ರು ಕೂಡ ಇವತ್ತು ಚರ್ಚೆ ಮಾಡಲೇ ಇಲ್ಲ ನಮ್ಮ ಜೊತೆ. ಐಸ್ ಕ್ರೀಮ್ ಇದೆ ನಂಜೇಗೌಡರೆ ಕೊಟ್ಟಿದ್ದು ನಮಗೆ. ಆದರೆ ಇವತ್ತು ಮತ್ತೆ ಅದಕ್ಕೆ ಪನ್ನೀರ್ ಇರ್ಬೋದು, ಐಸ್ ಕ್ರೀಮ್ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಕೇಳಬೇಕು, ಇದು ಯಾವ ಮಾನದಂಡ ಮೇಲೆ ಕೊಟ್ಟಿದ್ದಾರೆ? ಇದೆಲ್ಲ ಒಂದು ಕಡೆ ಈ ಒಕ್ಕೂಟಗಳನ್ನು ದಮನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಮಾಡ್ತಾ ಇದೆ. ಹಿಂದೆ ಇರ್ತಕ್ಕಂಥ ಆಡಳಿತಾಧಿಕಾರಿ ಇರ್ಬೋದು, ಈಗಿರ್ತಕ್ಕಂಥ ಆಡಳಿತಾಧಿಕಾರಿ ಇರ್ಬೋದು, ಎಲ್ಲರೂ ಕೂಡ ಯಾವುದೇ ಕೂಡ ಅದಕ್ಕೆ ಪರಾಮರ್ಶೆ ಮಾಡಿದಿರಾ. ಎಲ್ಲಿ ನಾವು ಹೆಚ್ಚಿಗೆ ಯಾವುದೇ ರೀತಿಯ ಉತ್ಪನ್ನಗಳು ಕೊಡಬೇಕು, ಯಾರ್ಯಾರು ಕೊಡಬೇಕು ಅನ್ನೋ ಉದ್ದೇಶನೇ ಇಲ್ಲ. ಇವತ್ತು ಏನೋ ಕೊಟ್ಬಿಡ್ಬೇಕು, ಯಾರೇ ಇವತ್ತು ಅದಕ್ಕೆ ರೆಕಮೆಂಡ್ ಮಾಡಿದ್ರೆ ಅವರಿಗೆ ಅದನ್ನು ಉತ್ಪನ್ನ ಕೊಟ್ಬಿಡೋದು. ಆದರೆ ಅದು ಸಾಧಕ ಬಾಧಕಗಳು ಇವತ್ತು ಚಿಂತಾಮಣಿಯಲ್ಲಿ ಒಂದೇ ಒಂದು ದಿವಸ ನಾವು ಈಗ ಉತ್ಪಾದನೆ ಆಗಿಲ್ಲ, ಆದರೂ ಕೂಡ ಇವತ್ತು ಕೋಲಾರಕ್ಕೆ ಮತ್ತೆ ಪರ್ಮಿಷನ್ ಕೊಟ್ಟಿದೆ. ಇದನ್ನು ನಾವಂತೂ 100% ಕಟ್ಟಿಸ್ತೀವಿ. ಮತ್ತು ಯಾರು ಅಲ್ಲಿರ್ತಕ್ಕಂಥ ನಮ್ಮ ನಂಜೇಗೌಡರು ಕೂಡ ಹಲವಾರು ಸರ್ತಿ ನಾನು ರಿಕ್ವೆಸ್ಟ್ ಬೇಡ, ಇದನ್ನು ದಯವಿಟ್ಟು ಮಾಡೋದು ಬೇಡ. ನಾವು ಆಲ್ರೆಡಿ ಚಿಂತಾಮಣಿಯಲ್ಲಿ ನೀವೇ ಕೊಟ್ಟಿದ್ದೀರಾ, ಇದನ್ನು ನೀವೇ ಅದನ್ನು ಮಂಜೂರು ಮಾಡಿಕೊಟ್ಟಿದ್ದೀರಾ. ನಮ್ಮ ಸಚಿವರು MC ಸುಧಾಕರ್ ಅವರು ಇರ್ಬೋದು, ಇದೇ ಪ್ರಯತ್ನ ಸುರೇಶ್ ಅವರು ಎಲ್ಲರ ಒಂದು ಪ್ರಯತ್ನದಿಂದ ಅವತ್ತು ಕರ್ನಾಟಕ ಹಾಲು ಮಹಾಮಂಡಳಿ ದೊಡ್ಡ ಗಲಾಟೆಯಾಗಿ ಪರ್ಮಿಷನ್ ತಂದಿದೆ. ನಾವು ಪರ್ಮಿಷನ್ ಚಿಂತಾಮಣಿ ತರಬೇಕಾದ್ರೆ. ಆದರೆ ಈಗ ಯಾವುದೂ ಅದು ಮಾನದಂಡ ಇಲ್ದಿರ ಇವತ್ತು ಮತ್ತೆ ಕೋಲಾರಕ್ಕೆ ಮತ್ತೆ ಕೊಟ್ಟಿದ್ದಾರೆ. ಇದನ್ನು ಯಾರೇ ಕೊಟ್ಟಿರ್ಬೋದು, ಕರ್ನಾಟಕ ಹಾಲು ಮಹಾಮಂಡಳಿಯವರು ಈ ಥರ ಮುಂದೆ ನಡೆದ್ರೆ ನಮಗೆ ನಿಜವಾಗ್ಲೂ ರೈತರು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ರೈತರು ನಿಮಗೆ ನಿಜವಾಗ್ಲೂ ಅದಕ್ಕೆ ಬುದ್ಧಿ ಕಲಿಸಬೇಕಾಗ್ತದೆ. ಇದನ್ನು ಮೊದಲನೇದಾಗಿ ಕರ್ನಾಟಕ ಹಾಲು ಮಹಾಮಂಡಳಿಯವರು ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟಗಳು ಯಾವ್ಯಾವ ರೀತಿಯ ಉತ್ಪನ್ನಗಳನ್ನು ತಯಾರು ಮಾಡಬೇಕು ಅಂತ ನೀವು ಒಂದು ಮಾನದಂಡವನ್ನು ಕ್ರೈಟೀರಿಯಾವನ್ನು ಫಿಕ್ಸ್ ಮಾಡಿ. ಅದು ಬಿಟ್ಬಿಟ್ಟು ಇನ್ವೆಸ್ಟ್ ನೀವೇ ಮಾಡ್ತಾ ಇದ್ರೆ ನಾವು ನಿಮ್ಮ ಹತ್ರ ಬರಬೇಕಾಗ್ತದೆ, ಅದನ್ನು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈಗಲೂ ಕೂಡ ನಂಜೇಗೌಡರನ್ನ ಮತ್ತು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರನ್ನ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ಐಸ್ ಕ್ರೀಮ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ನಮ್ಗೆ ಈಗಾಗಲೇ ಕೊಟ್ಟಿದ್ದೀರಾ. ನೀವು ಸುಮಾರು ನಾವು 50 ಕೋಟಿ ರೂಪಾಯಲ್ಲಿ ಇವತ್ತು ನಮ್ಮದೇ ಆದಂಥ ಒಂದು ಇನ್ವೆಸ್ಟ್ಮೆಂಟಲ್ಲಿ, ಒಕ್ಕೂಟದ ಇನ್ವೆಸ್ಟ್ಮೆಂಟಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ನೀವು ಮಾಡ್ತಿರೋದಂತೂ ತಪ್ಪು. 30 ಕಿಲೋಮೀಟ್ರು ಕಾರ್ಯವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಷ್ಟು ಇವತ್ತು ವ್ಯಾಪಾರ ಆಗ್ತಿದೆ, ಎಷ್ಟು ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಂಡಿದ್ದೀರಾ. 30 ಕಿಲೋಮೀಟ್ರಿಗೆ ಮತ್ತೆ ಕೊಟ್ಟಿದ್ದೀರಾ. ಎಲ್ಲ ಒಂದು ಕಡೆ ನೀವು ಉದ್ಧಾರ ಆಗಲ್ಲ, ನಾವು ಉದ್ಧಾರ ಆಗಲ್ಲ. ಪನ್ನೀರು ಅಷ್ಟೇ, ಪ್ರತಿ ದಿವಸ 5 ಟನ್ ಮಾಡ್ತಿದ್ದೀವಿ ನಾವು, ಆದರೆ ಮತ್ತೆ ನಿಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳಿಯವರು ನಮ್ಮ ಜೊತೆ ಆಟ ಆಡ್ತಿದ್ದಾರೆ. ನಿಮ್ಮ ಆಟ ನಿಲ್ಲಿಸಬೇಕು. ಆಟ ನಿಲ್ಲಿಸಿದ್ರೆ ನಿಮಗಂತೂ ಗ್ರಾಚಾರ ಬಿಡಿಸಾಕ್ತೀವಿ ನಾವು. ಇವೆಲ್ಲ ಬಿಡಬೇಕಾಗ್ತದೆ. ಕರ್ನಾಟಕ ಹಾಲು ಮಹಾಮಂಡಳಿಯವರು ಈ ಒಂದು ದುರುದ್ದೇಶಗಳನ್ನು ಬಿಟ್ಟು ಕರೆಕ್ಟ್ ಏನು ಇವತ್ತು ರೈತರ ಪರಿಶ್ರಮದಿಂದ ಒಕ್ಕೂಟ ಬೆಳೆಸ್ಕೊಂಡು ಬರ್ತಾ ಇರೋದು. ಆದರೆ ಅವರನ್ನು ದಮನ ಮಾಡಲಿಕ್ಕೆ ನೀವೇನಾದ್ರು ಹೊರಟ್ರೆ ನಮ್ಮ ಬಂಡವಾಳನ ನೀವು ಬಂಡವಾಳ ಮಾಡಿಕೊಂಡು ನೀವು ಅದಕ್ಕೆ ಲಿವಿನ್ ತಗೊಂಡು ನಮ್ಮ ಮೇಲೆ ಏನಾದರೂ ಹಿಡಿತ ಸಾಧಿಸ್ಲಿಕ್ಕೆ ಬಂದರೆ ನಾವಂತೂ ನಿಮಗೆ ಗ್ರಾಚಾರ ಬಿಡಿಸ್ಲಿಕ್ಕೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಮತ್ತೆ ತಗೊಂಡು ಬಂದಿದ್ದಾರೆ. ಆದರೂ ಕೂಡ ಇನ್ನೂ ಸತಿ ನಾವು ಆ ಒಂದು ಒಕ್ಕೂಟದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಬೇರೆಯವ್ರನ್ನೆಲ್ಲ ಆಡಳಿತ ಮಾಡಿ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಮಾಡಬೇಡಿ. ಇದನ್ನು ನೀವು ಬೇರೆದು ಮಾಡ್ಕೊಳ್ಳಿ, ಬೇರೆ ಉತ್ಪನ್ನ ಮಾಡ್ಕೊಳ್ಳಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾಕೆಂದರೆ ಒಟ್ಟಿಗೆ ಅಂಟಮಂದಿರ್ತಾರೆ ನಾವು ಇವತ್ತು ಬಂದಿದ್ದು. ನೀವೇ ಇವತ್ತು ನಮಗೆ ಅವಕಾಶ ಕೊಟ್ಟು ಆಶೀರ್ವಾದ ಮಾಡಿ ಮತ್ತೆ ನಮ್ಮ ಕತ್ತನಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಿರೋದಂತೂ ನಾವಂತೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿಯವರು ಕೂಡ ಇದನ್ನು ಖಂಡಿಸ್ತೀವಿ. ಆಗಲೇ ನಿನ್ನೆ ಕೂಡ ನಾವು ಒಂದು ನಿರ್ಧಾರ ತೊಗೊಂಡಿದ್ದೀವಿ. ನಾವು ಏನು ಭೇಟಿ ಆಗಬೇಕು ಕರ್ನಾಟಕ ಹಾಲು ಮಂಡಳಿಯ, ಯಾಕೆಂದರೆ ಈಗ ಆಡಳಿತ ಮಂಡಳಿ ಇಲ್ಲ. ಆಡಳಿತ ಮಂಡಳಿ ಬಂದ ಮೇಲೆ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ, ಮತ್ತು ಅದನ್ನು ಮಾಡಬಾರ್ದು ಅಂತ ಕೂಡ ಒತ್ತಡ ಕೂಡ ಮಾಡ್ತೀವಿ. ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಈಗ ನಮ್ಮ ಮಾಜಿ ಸಚಿವರು, ಇವರು ಕೂಡ ನಾವು ಅದನ್ನು ಹೇಳಿ
ಅದನ್ನು ಮಾಡಬಾರ್ದು ಅಂತ ಒತ್ತಡವನ್ನು ಎಲ್ಲ ನಾವು ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು, ನಮ್ಮ ಅಧ್ಯಕ್ಷರು, ಆಡಳಿತ ಮಂಡಳಿಯರು ಎಲ್ಲರೂ ಒತ್ತಡ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಬಯಸ್ತಿದ್ದೀನಿ. ಸರ್ಕಾರಿ ಆಸ್ಪತ್ರೆಯ THO ಅವರಾದಂಥ ಸಂತೋಷ್ ಅವರು ಕೂಡ ಇವತ್ತು ಆಡಳಿತಾಧಿಕಾರಿಗಳು ಇಲ್ಲಿದ್ದಾರೆ. ಅವರು ಕೂಡ ನಾವು ಯಾವುದೇ ಕಾರ್ಯಕ್ರಮ ನಾವು ಒಕ್ಕೂಟದಿಂದ ಮಾಡಿದಾಗ ಭಾಳ ಸಹಕಾರವನ್ನು ಕೂಡ ಕೊಡ್ತಿದ್ದಾರೆ. ಮತ್ತು ಅದೇ ರೀತಿ ಅವ್ರು ಬಂದಮೇಲೆ ಈ ಆಸ್ಪತ್ರೆ ಅಂತೂ ನಿಜವಾಗ್ಲೂ ಭಾಳ ಉನ್ನತ ಮಟ್ಟದಲ್ಲಿ ಎಲ್ಲ ಬಡ ರೋಗಿಗಳಿಗೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಇರ್ತಕ್ಕಂಥ ವೈದ್ಯಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ವೈದ್ಯರು ಮತ್ತು ಇರ್ತಕ್ಕಂಥ ಎಲ್ಲ ಸ್ಟಾಫು ಭಾಳ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಮತ್ತು ಇವತ್ತು ಈ ಆಸ್ಪತ್ರೆ ಜಿಲ್ಲೆಯಲ್ಲೇ ಬಹುಶಃ ಅತಿ ಹೆಚ್ಚು ಹಾಸಿಗೆ ಇರ್ತಕ್ಕಂಥ ಇವತ್ತು ಆಸ್ಪತ್ರೆ ಆಗಿದೆ. ಅದು ಇವತ್ತು ಸಚಿವರ ಒಂದು ಆಶೀರ್ವಾದದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಕ್ರಿಟಿಕಲ್ ಕೇರ್ ಕೂಡ ಮಾಡ್ತಿದ್ದಾರೆ ಸಚಿವರು. ಅದೆಲ್ಲ ನಿಮ್ಗೆ ಗೊತ್ತಿದೆ, ಈಗೆಲ್ಲ ನಿಮಗೆ ಅದು ಹೇಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಕೂಡ ಇವತ್ತು ಮಾಡ್ತಿರೋದು ಕೂಡ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಕಡಿಮೆ ದರದಲ್ಲಿ ಮತ್ತು ಹೆಚ್ಚಿನ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬಡ ರೋಗಿಗಳಿಗೆ ಕೈಗೆಟಕತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಚಿವರು ಮಾಡ್ತಿದ್ದಾರೆ. ಅವರು ಕೂಡ ನಾವು ಕೂಟದ ವತಿಯಿಂದ ಮತ್ತು ಸಮಸ್ತ ತಾಲೂಕಿನ ರೈತ ಬಾಂಧವರಿಂದ ಅವರಿಗೆ ನಾವು ಕೂಡ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬಡ ರೋಗಿಗಳಿಗೆ ಹಾಲು ಕೊಡುವ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇವತ್ತಿನ ದಿವಸ ವಿಶ್ವ ಹಾಲು ದಿನಾಚರಣೆ ಆಗಿದ್ದು, ಎಂ ವಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಕೂಡ ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಸಮಾರಂಭದಲ್ಲಿ ನಮ್ಮ ಚಿಮುಲ್ ಡೈರೆಕ್ಟರ್ಗಳಾದ ಈ ಭಾಗದ ಡೈರೆಕ್ಟರ್ 4 ಜನ ಇಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಸೀನಿಯರ್ ನಮ್ಮ ನಿರ್ದೇಶಕರು ಬಾಬುರವರು ಮತ್ತು ನಮ್ಮ ಶ್ರೀಮತಿ ಸುಮಾ ಮತ್ತು ರವಿಚಂದ್ರರವರು, ನಮ್ಮ ಅವಲಪ್ಪಣ್ಣವರು ಮತ್ತು ನಾನು ಕೂಡ ಇವತ್ತಿನ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೀವಿ. ಇದುವರೆಗೂ ಕೂಡ ಬಾಬುರವರು ಬಹಳಷ್ಟು ಸವಿಸ್ತಾರವಾಗಿ ನಮ್ಮ ಹಾಲು ಹುಟ್ಟಾಕಿತ್ತು ಮತ್ತು ಅದನ್ನು ಬೆಳೆಸಿದ್ದು, ಯಾವ ರೀತಿ ಬೆಳೆದು ನಮ್ಮ ದೊಡ್ಡದಾಯಿತು, ಸಮಸ್ಯೆ ದೊಡ್ಡದಾಯಿತು. ಮತ್ತು ನಮ್ಮ ಕೋಮೂಲ್ ಕಡೆಯಿಂದ ನಾವು ಚೀಮೂಲ್ ಮಾಡಿದ್ದು ಹೊಸದಾಗಿ ಇವತ್ತು ರಚನೆ ಆಗಿದೆ. ಈ ಸಂಸ್ಥೆಯಲ್ಲಿ ಎಲ್ಲ ರೈತರು ನಾವೆಲ್ಲ ಡೈರೆಕ್ಟರ್ಗಳಾಗಿದ್ದೀವಿ, ರೈತರ ಮಕ್ಕಳೇ ಹೆಚ್ಚಿಗೆ ಎಲ್ಲ ಇದ್ದೀವಿ. ಆದ್ದರಿಂದ ನಮ್ಮ ಅಧ್ಯಕ್ಷರು ಕೂಡ ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಇವರು ನಮ್ಮ ಸೀನಿಯರ್ ಇದ್ದಾರೆ, ಇವರೆಲ್ಲ ಬಾಬುರವರು, ನಮ್ಮ ಕಾಂತರಾಜ್ ಅವರವರು ಎಲ್ಲ ಹಿರಿಯರು, ನಮ್ಮ ಮುನಿಯಪ್ಪಣ್ಣವರು ಎಲ್ಲ ಸೀನಿಯರ್ ಇದ್ದಾರೆ. ಎಲ್ಲರೂ ನಮ್ಮನ್ನು ಒಟ್ಟಿಗೆ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಈ ಚೀಮೂರು ಸಮಸ್ಯೆ ನಡೆಸ್ಕೊಂಡು ಹೋಗಲು ಬದ್ಧರಾಗಿರ್ತೀವಿ. ಮತ್ತು ಅಶ್ವಥ್ ನಾರಾಯಣ ಬಾಬುರವರು ಹೇಳದಂಗೆ ಐಸ್ ಕ್ರೀಮ್ ಪ್ಲಾಂಟನ್ನು ಅವರ ಅವಧಿಯಲ್ಲಿ ನಂಜಾಗೌಡರಿಂದಾಗಲಿ ಇವರು ಪರಿಶ್ರಮದಿಂದ ಮಾಡಿದ್ದಾರೆ. 90% ಮುಕ್ತಾಯ ಆಗಿದೆ. ಇನ್ನೆಲ್ಲ 6 ತಿಂಗಳಲ್ಲಿ ಉದ್ಘಾಟನೆಗೆ ರೆಡಿಯಾಗಿದ್ದಾರೆ. ಆದರೂ ಕೂಡ ಇವತ್ತಿನ ದಿವಸದಲ್ಲಿ ನೆನ್ನೆ ಬಾಬುರವರು ನಮಗೆ ಗೊತ್ತಿಲ್ಲ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ಅಲ್ಲಿ ಸಭೆ ಸೇರಿದಾಗ ಒಂದು ಪ್ರಸ್ತಾಪ ಮಂಡಿಸಿದ್ರು. ಇದನ್ನು ಈ ಥರ ಆಗ್ತಾ ಇದೆ ಕೋಲಾರಲ್ಲಿ, ಅವ್ರಿಗೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ KMF ಅವರು, ಇದನ್ನೆಲ್ಲ ಖಂಡಿಸಬೇಕು ಅಂತ ಅವರು ಧ್ವನಿ ಎತ್ತಿದ್ರು. ಆ ಧ್ವನಿ ಎತ್ತಿದಾಗ ನಾವೆಲ್ಲರೂ ಕೂಡ ಅವ್ರ ಧ್ವನಿಗೆ ಒಟ್ಟುಗೂಡಿಸಿ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾಲಕ್ಕೂ ಕೂಡ ಕೋರ್ಟ್ ಕಚೇರಿ ಆಗಲೂ ಕೂಡ ನಾವು ಮೇಲೆ ಕಚೇರಿ ದಾವೆ ಹಾಕಿ ಕೂಡ ರೆಡಿಯಾಗಿದ್ದೀವಿ. ಅವರನ್ನು ಅಲ್ಲಿ ಐಸ್ ಕ್ರೀಮ್ ಪ್ಲಾಂಟನ್ನು ಮಾಡೋಕ್ಕೆ ಬಿಡೋದಿಲ್ಲ. ನಾವೇ ಅದರ ಬಗ್ಗೆ ಇವರು ಬಾಬುರವ್ರ ನೇತೃತ್ವದಲ್ಲಿ ನಾವು 4 ಜನ ಒಟ್ಟಿಗೆ ಈ ಭಾಗದಿಂದ ಹೋರಾಟ ಮಾಡಿ ಸಿದ್ಧವಾಗಿದ್ದು, ನಮ್ಮ ಸಮಸ್ಯೆ ಕೂಡ ನಮ್ಮ ಜೊತೆಲಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಾವು ಇವತ್ತೆಲ್ಲ ಸೇರಿದ್ದೀವಿ. ನಮ್ಮ ಹೊಸ ಚೀಮೂಲ್ ಸ್ಥಾಪನೆಯಾಗಿ ಇದು ಹೊಸದಾಗಿ ಸ್ಥಾಪನೆಯಾಗಿದೆ. ಇವತ್ತಿನ ದಿವಸ ನಾವು ಹೇಳಬೇಕಂದ್ರೆ ಇದು ಹಿರಿಯರು ಹಿಂದೆ ಎಂ ವಿ ಕೃಷ್ಣಪ್ಪ ಇರ್ಬೋದು, ಇನ್ನೂ ಅನೇಕರು ಇದಕ್ಕಾಗಿ ಭಾರಿ ದುಡಿದಿದ್ದಾರೆ. ಸರಿ, ನಾವು ಇವತ್ತು ಹೇಳೋದು ಏನಂದರೆ, ಇದು ಐಸ್ ಕ್ರೀಮ್ ಫ್ಯಾಕ್ಟ್ರಿದು ನಮಗೆ ಸುಮಾರು 13 ಕೋಟಿ ರೂಪಾಯಿ 13 ಕೋಟಿ ರೂಪಾಯಿ ಹಾಕಿದ್ದಾರೆ. 50 ಟೋಟಲ್ 50 ಸಿವಿಲ್ ಮಿಷನ್. ಆಮೇಲೆ ಇದನ್ನು ಮಾಡಿರೋರು ಕೊಟ್ಟರು ಎಲ್ಲ ನಂಜೇಗೌಡ್ರೆ, ಅವರೇ ಅಧ್ಯಕ್ಷರು. ಅವತ್ತು ಇಲ್ಲಿ ಕೊಟ್ಟಿದ್ದು ಅವರೇ. ತಿರುಗಿ ಇವತ್ತು ಅವರು ಒಂದು ಮಾಡ್ಕೊಳ್ತಾ ಇದ್ದಾರೆ. ನಮಗಿರೋದು 30 ಕಿಲೋಮೀಟ್ರ್, ಇದೇ ನಡೆಯೋದು ಕಷ್ಟ ಇದೆ ಅಂತ ಅವರು ಮಾಡಿದರೆ ನಮಗಿನ್ನೂ ಲಾಸ್. ಈ ಪರಿಸ್ಥಿತಿ ಇದೆ. ನಿನ್ನೆ ನಾವೆಲ್ಲ ಸೇರಿದ್ವಿ ಎಲ್ಲೋ ಒಂದು ಜಾಗದಲ್ಲಿ ಸೇರಿದ್ದೀವಿ. ನಾವು ಸೇರಿಬಿಟ್ಟು ಅದನ್ನು ಖಂಡಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇವತ್ತು ನಾವೆಲ್ಲ ಇವರೆಲ್ಲ ನಮ್ಮ ಇದು ನಿರ್ದೇಶಕರು, ಅಧ್ಯಕ್ಷರು ಎಲ್ಲ ಹೋಗಿ ಅವ್ರ ಬೋರ್ಡ್ ಮೀಟಿಂಗ್ ದಿವಸ ಹೋಗಿ ಗಲಾಟೆ ಮಾಡೋದು ಕೂಡ ಆ ಮಟ್ಟಕ್ಕೆ ಕೂಡ ಬಂದಿದ್ದೀವಿ. ಅದನ್ನು ನಿಲ್ಲಿಸ್ತೀವಿ, ಆದಷ್ಟು ಪ್ರಯತ್ನ ಪಡ್ತೀವಿ. ಇವತ್ತು ಒಳರೋಗಿಗಳು ಇವತ್ತು ಅವರಿಗೆ ಹಾಲಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಆರೋಗ್ಯವಾಗಿ ಕೊಟ್ಟು ಸರ್ವೂ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳಿ ರೋಗಿಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ನಮ್ಮ ಡಾಕ್ಟ್ರು ಕೂಡ ಅದೇ ಮಾತೇ ಹೇಳ್ತೀನಿ. ಡಾಕ್ಟ್ರು ಕೂಡ ನಮ್ಮ ಇವರು ಹೇಳಿದಂಗೆ ಚೆನ್ನಾಗಿ ದುಡಿತಾ ಇದ್ದಾರೆ.
ಸರಿ ರೋಗಿಗಳಿಗೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಶಕ್ತಿ ಕೊಟ್ಟು ಆ ರೋಗಿಗಳನ್ನ ಉಳಿಸ್ಲಿಕ್ಕೆ